5ನೇ ತರಗತಿಯಲ್ಲಿರುವ ಧೀರಸೇನ ಎಂಬ ಪಾಠದ ಕಥೆ ನಮ್ಮ ದೇಶ ತ್ಯಾಗ ಹಾಗೂ ಬಲಿದಾನಗಳಿಗೆ ಹೆಸರುವಾಸಿಯಾದ ಒಂದು ದೇಶ ಪುರಾಣ ಕಾಲದಿಂದ ಹಿಡಿದು ಕಾರ್ಗಿಲ್ ಯುದ್ಧದವರೆಗೆ ಹಾಗೇನೆ ಅನೇಕ ಜಾಗತಿಕ ಯುದ್ಧಗಳಲ್ಲಿ ಭಾರತೀಯರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹೋರಾಡಿರುವುದನ್ನು ನಾವು ನೋಡಿದ್ದೇವೆ. ಈ ರೀತಿಯ ಹೋರಾಟಗಳನ್ನು ಗಮನಿಸುತ್ತಾ ಹೋದಾಗ ಎಷ್ಟೋ ಮಹನೀಯರು ನಮ್ಮ ಕಣ್ಮುಂದೆ ಬಂದು ಹೋಗುತ್ತಾರೆ. ನಾವು ಇಂದಿಗೂ ಎಲ್ಲರೂ ಸಂತೋಷವಾಗಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಇಬ್ಬರು. ಹೊಲದಲ್ಲಿ ಕಷ್ಟಪಟ್ಟು ದುಡಿತಿರುವ ರೈತ ಒಂದು ಕಡೆ, ಆದರೆ ಎಲ್ಲೋ ಗಡಿ ಭಾಗದಲ್ಲಿ ನಿಂತುಕೊಂಡು ನಮ್ಮ ದೇಶವನ್ನು ಕಾಯುತ್ತಿರುವಂತಹ ಸೈನಿಕರು. ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಎಂಬ ಗ್ರಾಮದಲ್ಲಿ ಜನಿಸಿದವರು ಜಿಜಿ ಬೇವೂರವರು. ತಂದೆ ಗುರುನಾಥ್ ರಾವ್, ತಾಯಿ ರುಕ್ಮಿಣಿ ಬಾಯಿ. ಇವರ ಉದರದಿಂದ 11/8/1916 ಜನಿಸಿದರು. ನೋಡು ಮಗ, ನಾವು ಬಡತನ ಮನೆಯಲ್ಲಿ ಬಂದವರು. ನೀನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ನೀನು ಒಳ್ಳೆಯ ಒಬ್ಬ ದೇಶದ ವ್ಯಕ್ತಿಯಾಗಬೇಕು. ಯಾವುದೇ ಅಡೆತಡೆ ಬಂದರೂ ನಿನ್ನ ಪ್ರಯತ್ನವನ್ನು ನೀನು ಬಿಡಬಾರದು. ನಮ್ಮ ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಹಾಗೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನೀನು ಕೂಡ ಈ ವಚನವನ್ನು ಪಾಲಿಸಿ ಒಳ್ಳೆ ದಾರಿಯಲ್ಲಿ ನಡೆಯಬೇಕು ಮಗ ನೀನು. ನೋಡಪ್ಪ ಕಂದ, ನಿಮ್ಮ ತಂದೆ ಹೇಳಿದ ಹಾಗೆ ನಾವು ಬಡತನ ಮನೆಯಲ್ಲಿ ಬಂದವರು. ನೀನು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆಯೇ ನಮ್ಮ ನಾಡು ಸುಂದರ ಬಿಡು. ಈ ನಾಡಿಗಾಗಿ ಹೋರಾಟ ಮಾಡಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಇನ್ನೂ ಅನೇಕರು. ಅವರ ಹಾಗೆಯೇ ನೀನು ಕೂಡ ದೇಶಾಭಿಮಾನದ ಒಬ್ಬ ವ್ಯಕ್ತಿಯಾಗಬೇಕು. ಇವನನ್ನು ಒಳ್ಳೆ ಶಾಲೆಗೆ ಸೇರಿಸಬೇಕು. ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜ್, ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಶಿಕ್ಷಣವನ್ನು ಮುಗಿಸುತ್ತಾರೆ. ಹಾಗೂ ಶಿಸ್ತು, ಕಠಿಣ ಶ್ರಮ, ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಚಿನ್ನದ ಪದಕಗಳನ್ನು ಪಡೆದುಕೊಂಡಿರುವ ಕೀರ್ತಿ ಇವರದಾಗಿರುತ್ತದೆ. 1937ರಲ್ಲಿ ಜಿಜಿ ಬೇವೂರವರು ಸೇನೆಗೆ ಸೇರುತ್ತಾರೆ.